ಕಮಂಗಿ ನನ್ನ ಮಗನೇ ಹೆಂಗ್ ಉಟ್ಕೊಳ್ತು ಸಾಂಗ್ ಫಸ್ಟ್ ಹೇಳಿ ನಂಗೆ. ನಮ್ಮ ಟಾರ್ಚರ್ ತಡೀರಾದೆ ಭಟ್ರು ಈ ಕಮಂಗಿ ನನ್ನ ಮಗಳು ಅಲ್ಲಿಗೆ ಹೊರಡ್ ಉಟ್ಕೊಂಡಿದೆ ಅದು. ಕಮ್ಮಂಗಿ ನನ್ನ ಮಗನೇ ಅಳಬೇಡ ಮಿಕ್ಕಂಡಿರು. ಸೊ ಈ ಸಾಂಗ್ ನ ತಂದೆಯವ್ರು ಕೇಳಿದ್ರೆ ಫಸ್ಟ್ ರಿಯಾಕ್ಷನ್ ಏನಿತ್ತು ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಸೊ ಮೇನ್ ಆಗಿ ಇಲ್ಲಿ ತಂದೆ ಮಗನ ಒಂದು ಪಾತ್ರ ತುಂಬಾ ಪ್ರಮುಖವಾಗಿ ಇರುವಂತದ್ದು. ಬರೀ ಖುಷಿ ನೋಡಿದೀರಾ, ಬಟ್ ತುಂಬಾ ಎಮೋಷನ್ಸ್ ಇದೆ. ನೀವು ಪ್ರೀತಿಯಿಂದ ಅಪ್ಪನ ಏನಂತ ಕರೀತೀರಿ? ಡ್ಯಾಡುಮಾ. ಡ್ಯಾಡುಮಾ. ಅಪ್ಪನೂ ಇದಾರೆ ಅಮ್ಮನೂ ಇದಾರೆ ಅದ್ರಲ್ಲಿ ಅಂತ. ನಮ್ಗೆ ಹೊಟ್ಟೆ ಉರಿಯುತ್ತೆ ಅಪ್ಪ ಮಕ್ಕಳು ನೋಡಿದ್ರೆ ಸರ್. ನಾನು ಹೇಳ್ತೀನಿ, ಕಾಲೇಜಲ್ಲಿ ಸ್ಕೂಲ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ಲಿಲ್ಲ. ಮನೆಗೆ ಬಂದ್ಸರಿ ಡ್ಯಾಡಿ ನೋಡಿದ ತಕ್ಷಣ ಎಲ್ಲರೂ ಶಾಕ್ ಆಗೋರು, ಎಲ್ಲರೂ ಸ್ಟನ್ ಆಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟವ್ರೆ. ಯಾಕೆ ಏನು ಇವ್ರ ಮಗನೇನು? ಹ್ಞೂ ಕಣ, ಯಾಕೋ ಈ ಮಚ್ಚ ಭಯ ಆಗೋದು ಮಚ್ಚ. ನಮಸ್ತೆ, ನೀವು ನೋಡ್ತಾ ಇದ್ರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಇತ್ತೀಚೆಗೆ ಒಂದು ಸಾಂಗು ಪದೇ 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 ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಯಾವುದು ಅಂತಂದರೆ ಸನ್ ಆಫ್ ಮುತ್ತಣ್ಣದ ಕಮಂಗಿ ನನ್ನ ಮಗನೇ. ಸೊ ಕೇಳ್ತಾ ಇದ್ರೆ ಏನೋ ಒಂಥರ ಖುಷಿ ಸಿಗ್ತಾ ಇತ್ತು, ಒಂಥರ ಮಜಾ ಅನ್ನಿಸ್ತಾ ಇತ್ತು. ಬಿಕಾಸ್ ಆ ಒಂದು ರ್ಯಾಪು ಕೂಡ ಹಾಗೆ ಇತ್ತು. ಅಷ್ಟೊಂದೆಲ್ಲ ಸಾಂಗ್ ಕೇಳಿದ್ಮೇಲೆ ಆ ಟೀಮ್ನ ಮಾತಾಡ್ಸೋದು ಯಾವಾಗ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಫೈನಲಿ ಆ ಟೀಮ್ ಸಿಕ್ಕಿದೆ. ಸೊ ಹೀರೋ ಆ್ಯಂಡ್ ಡೈರೆಕ್ಟರ್ ಇಬ್ಬರು ಕೂಡ ನನ್ನ ಮುಂದೆ ಕೂತಿದ್ದಾರೆ. ಫಸ್ಟ್ ವೆಲ್ಕಮ್ ಅಣ್ಣ. ನಮಸ್ತೆ. ನಮಸ್ತೆ. ನಮಸ್ತೆ, ಪ್ರಣಾಮಗಳು. ನಮಸ್ತೆ ಶ್ರೀಕಾಂತ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಕಮಂಗಿ ನನ್ನ ಮಗನೇ ಹೆಂಗ್ ಉಟ್ಕೊಳ್ತು ಸಾಂಗ್ ಫಸ್ಟ್ ಹೇಳಿ ನಂಗೆ. ಆಕ್ಚುಲಿ ಕಮಂಗಿ ನನ್ನ ಮಗನೇ ಹುಟ್ಟಿದೆ ನಮ್ಮ ಪ್ರೊಡ್ಯೂಸರ್ ಇಂದ. ನಮ್ಮ ನಿರ್ಮಾಪಕರು ಫಸ್ಟ್ ಒಂದು ಸಾಂಗ್ ಬರ್ಸಕ್ಕೆ ಅಂತ ಯೋಗರಾಜ್ ಭಟ್ ಸರ್ ಹತ್ರ ಹೋದಾಗ ನಾನು ಕತೆಗೆ ತಕ್ಕಂಗೆ ಬರ್ಸೋಣ ಅಂತ ಒಂದು ಪ್ಲಾನ್ ಇತ್ತು. ಕತೆಗೆ ತಕ್ಕಂಗೆ ಬರ್ಸಕ್ಕೆ ಏನಾಯ್ತು, ಅವರು ಯಾವುದೋ ಒಂದು ನನ್ನ ಕತೆ ಡಿಸ್ಕಷನ್ಸ್ ಮಾಡ್ಬೇಕಾದ್ರೆ ಒಂದು 4 ಲೈನ್ ಬರ್ದಿದ್ರು. ನೋಡ ಇದೊಂದು ಚೆನ್ನಾಗಿದೆ ಅಂತ. ಅಯ್ಯ ಅಣ್ಣ, ಇದಕ್ಕೂ ಸಬ್ಜೆಕ್ಟ್ ಸಂಬಂಧ ಇಲ್ಲ, ಬೇಡ, ಸ್ವಲ್ಪ ಹಿಂಗೆ ಹೋಗೋಣ, ಪ್ಯಾಟ್ರನ್ ಕಮರ್ಷಿಯಲ್ ಆಗೆಲ್ಲ ಏನ್ ಬೇಡ ಅಂತ ನನ್ನೊಂದು ಪ್ಲಾನ್ ಇದ್ದಿದ್ದು. ನಿರ್ಮಾಪಕರಿದ್ದವರು ಕಮರ್ಷಿಯಲ್ ಎಲಿಮೆಂಟ್ಸ್ ಸಿನಿಮಾದಲ್ಲಿ ಇರೋದ್ರಿಂದ ಒಂದು ಕಮರ್ಷಿಯಲ್ ಸಾಂಗು ಅದಿದೆ, ಟ್ರೀಟ್ ಮಾಡಕ್ ಚೆನ್ನಾಗಿರುತ್ತೆ, ಇದೇ ಇರ್ಲಿ ಅಂತ ನಮ್ ನಿರ್ಮಾಪಕರು ಪ್ರೆಷರ್ಗೆ ಭಟ್ರು ಗೊತ್ತಲ್ಲ 4 ಲೈನ್ ಬರೀ ಹೂ ಅಂದಿದ್ದೆ ಸಾಕು, ಎಲ್ಲ ಫುಲ್ಲು ಬರೆದ್ರು. ಬಟ್ ಅದು ತುಂಬಾ ಸಪೋರ್ಟಿವ್ ಆಗಿ ಆಗೋಯ್ತು, ಕತೆಗೆ ತಕ್ಕಂಗೆ ಬ್ಲೆಂಡ್ ಆಗೋಯ್ತು ಅದನ್ನ ಸಾಂಗ್. ಅದೇ ಹೇಳ್ತಾರಲ್ಲ, ಏನು ಎಲ್ಲಾನು ಕಾಲ ಚೆನ್ನಾಗಿ ಕೂಡ್ ಬಂದ್ರೆ ಎಲ್ಲ ಅದಾಗದೆ ಮಾಡಿಸ್ಕೊಳುತ್ತೆ ಅಂತಾರಲ್ಲ, ಹಂಗಾಗೋಯ್ತು ಅದು. ಅಥವಾ ನಮ್ ಟಾರ್ಚರ್ ತಡೀರಾದೆ ಭಟ್ರು ಈ ಕಮಂಗಿ ನನ್ನ ಮಗಳು ಅಲ್ಲಿಗೆ ಹೊರಡ್ ಉಟ್ಕೊಂಡಿದೆ ಅದು. ಹಂಗೆ ನಿಮಗೆ ಫಸ್ಟ್ ಆ ಲಿರಿಕ್ಸ್ ಕೇಳಬೇಕಾದ್ರೆ ಹೆಂಗ ಅನಿಸ್ತು? ಅಂಡ್ ಆ ವಿಡಿಯೋ ನೋಡ್ಬೇಕಾದ್ರೆ ಸಿಕ್ಕಾಪಟ್ಟೆ ರಂಗಾಯಣ ರಘು ಸರ್ ಮತ್ತೆ ನೀವು ಒಂದೊಳ್ಳೆ ಮಜಾ ಮಾಡ್ಕೊಂಡೇ ಮಾಡಿದಿರ ಶೂಟಿಂಗ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಕೆಮಿಸ್ಟ್ರಿ ಆ ಸಖತ್ತಾಗಿ ವರ್ಕ್ ಆಗಿದೆ ಅಪ್ಪ ಮಗನ ಒಂದು ಬಾಂಧವ್ಯ. ಹೆಂಗ್ ಅನಿಸ್ತು ನಿಮಗೆ ಫಸ್ಟ್ ಸಾಂಗ್ ಶೂಟು ಮತ್ತೆ ಆ ಲಿರಿಕ್ಸ್? ನನಗೆ ಫಸ್ಟ್ ಆಫ್ ಆಲ್ ನನಗೆ ಸಚಿನ್ ಬಸೂರ್ ಅವ್ರ ಟ್ಯೂನ್ ಕಳ್ಸಾಗ್ಲೇ ತುಂಬಾ ಇಷ್ಟ ಆಯ್ತು. ತುಂಬಾ ಕ್ಯಾಚಿ ಟ್ಯೂನ್, ಅದು ತುಂಬಾ ಬೇಗನೆ ಇಷ್ಟ ಆಗಿದೆ ಟ್ಯೂನು. ಸೊ ಟ್ಯೂನೇ ಇಷ್ಟ ಆಗಿತ್ತು. ಅದಾದ್ಮೇಲೆ ಯೋಗರಾಜ್ ಭಟ್ ಸರ್ ಬರೀತಿ ಯಾರಂದ್ಮೇಲೆ ಗೊತ್ತಲ್ಲ, ತುಂಬಾ ಚೆನ್ನಾಗಿ ಇರುತ್ತೆ ಲಿರಿಕ್ಸ್. ಅದ್ರ ಮೇಲೆ ಕಮಂಗಿ ನನ್ ಮಗನೆ ಅಂತ ಬಂದಾಗ ನಮ್ಗೂ ಎಲ್ಲಿ ಸೆಟ್ ಆಗುತ್ತಾ ಇಲ್ವಾ ಅಂತ ಒಂದು ಸ್ವಲ್ಪ ಡೌಟ್ ಇತ್ತು. ಸಿನಿಮಾಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಅಂಡ್ ಅಫ್ಕೋರ್ಸ್ ರಘು ಸರ್ ಜೊತೆ ಪರ್ಫಾರ್ಮ್ ಮಾಡೋದು, ಅವ್ರು ಡ್ಯಾನ್ಸ್ ಮಾಡಿರೋದು ನಾನು ಬೇರೆ ಸಾಂಗ್ಸ್ ಅಲ್ಲಿ ನೋಡಿರೋದು ಕಮ್ಮಿ. ಸೊ ನನ್ನ ಜೊತೆ ಡ್ಯಾನ್ಸ್ ಮಾಡಿರೋದು ತುಂಬಾ ಖುಷಿ ಇದೆ ನನಗೆ. ನನ್ ಲಕ್ ಅನ್ಸಿರೋದು ರಘು ಸರ್ ಜೊತೆ ಡ್ಯಾನ್ಸ್ ಮಾಡಿರೋದು. ಬಟ್ ಧನು ಮಾಸ್ಟರ್ಗೂ ಥ್ಯಾಂಕ್ಸ್ ಹೇಳ್ಬೇಕು, ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ರು. ಸೊ ನೀವೇನು ವಿಡಿಯೋ ನೋಡಿ ಇವಾಗ ಏನ್ ಬಂದಿದೆ ಅದು ಸೊನ್ನಿ ಲೈಕ್ 30-40% ಅಷ್ಟೇ. ಸೊ ಇನ್ನ ಜಾಸ್ತಿ ಇಮೋಷನ್ಸ್ ಇದೆ ಸಾಂಗ್ ಅಲ್ಲಿ. ಸೊ ಇಬ್ರು ರಿಹರ್ಸಲ್ ಇಲ್ಲ. ಸೊ ಬರೀ ಖುಷಿ ನೋಡಿದೀರಾ, ಬಟ್ ತುಂಬಾ ಎಮೋಷನ್ಸ್ ಇದೆ ಆ ಸಾಂಗ್ ಅಲ್ಲಿ. ಸೊ ಅದು ಫುಲ್ ವಿಡಿಯೋ ಬಂದಾಗ, ಅದು ಥಿಯೇಟರ್ ನೋಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಸೊ ಈ ಸಾಂಗ್ ನ ತಂದೆಯವ್ರು ಕೇಳಿದ್ರೆ ಫಸ್ಟ್ ರಿಯಾಕ್ಷನ್ ಏನಿತ್ತು ಅವ್ರದ್ದು? ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಸೇಮ್ ನಮ್ ತರಾನೇ ಅವ್ರ ಅಪ್ಪ ಮಗನ್ ಬೈದಂಗ ಇರುತ್ತೆ ಅಲ್ಲ ಅದು. ಸೊ ಈ ಲೈಕ್ ದ ಸಾಂಗ್ ವೆರಿ ಮಚ್. ಓಕೆ, ನಾನು ಶರಣ್ ಮತ್ತೆ ವಿ ಹರಿಕೃಷ್ಣ ಅವ್ರ ಕೈಲಿ ಆಡಿಸ್ಬೇಕು ಅಂತ ಅನ್ಸಿದೆ. ಯಾಕೆ? ಅದು ನಮ್ಮ ಪ್ರೊಡ್ಯೂಸರ್ದೆ, ಎಲ್ಲ ಅವ್ರದೇ. ಸಾಂಗ್ ಬರೆಯೋದು ಆಡ್ಸೋದೆಲ್ಲ ಅವ್ರಿಗೆ ಕ್ರೆಡಿಟ್ ಗೋಷ್ಟು ಪುರಾತನ ಫಿಲ್ಮ್ಸ್ ಅಷ್ಟೇ, ಅವರೇ ಪ್ಲಾನ್ ಮಾಡಿ ಮಾಡಿಸಿದ್ದು. ಅಂಡ್ ಈ ಸಿನಿಮಾದ ಒಂದಷ್ಟು ಗ್ಲಿಮ್ಸ್ ನೋಡಿದೆ. ಸೊ ಮೇನ್ ಆಗಿ ಇಲ್ಲಿ ತಂದೆ ಮಗನ ಒಂದು ಪಾತ್ರ ತುಂಬಾ ಪ್ರಮುಖವಾಗಿ ಇರುವಂತದ್ದು. ಸೊ ಯಾಕೆ ಈ ಒಂದು ಸ್ಟೋರಿನ ಪ್ರಣಬ್ಗೆ ಮಾಡ್ಬೇಕು ಅಂತ ಅನ್ಸಿದ್ದು? ಸರ್ ಆಕ್ಚುಲಿ ಇವಾಗ ಎಲ್ಲ ಸಿಚುವೇಶನ್ಸ್ ಸಂಬಂಧಗಳಿಗೆ ಎಷ್ಟು ವ್ಯಾಲ್ಯೂ ಇದೆ, ನಮ್ಮ ಅಕ್ಕಪಕ್ಕ ನೋಡ್ತಾ ಇರ್ತೀವಲ್ಲ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿ ಒಂದು ಅಬ್ಸರ್ವೇಷನ್ಸ್ ಮಾಡ್ಬೇಕಾದ್ರೆ ಹುಟ್ಟಿದ ಕಥೆ ಇದು. ಯಾಕೆ ಮಾಡಬಾರ್ದು ಅಂದ್ರೆ, ಈಗ ತಾಯಿ ಎಲ್ಲ ತೋರಿಸಿದ್ದಾರೆ, 9 ತಿಂಗಳು ಎತ್ತಿ ಒತ್ತೋದು ಸಹಜ, ಅದು ಕಷ್ಟ ಇದೆ. ತಾಯಿ ಯಾವತ್ತು ದೇವ್ರೆ, ಅದನ್ನ ಫಿಕ್ಸ್ ಮಾಡಕ್ಕಾಗಲ್ಲ, ಇದು ಅಂದ್ರೆ ಇಲ್ಲ ಅನ್ನಕ್ಕಾಗಲ್ಲ. ಬಟ್ 9 ತಿಂಗಳು ಎತ್ತಿ ಒತ್ತು ಸಾಕಿ ಇನ್ನು 4 ವರ್ಷ 3 ತಿಂಗಳು 5 ವರ್ಷದವರೆಗೂ ಆ ಜವಾಬ್ದಾರಿ ಆದ್ಮೇಲೆ ಇನ್ನು 50 ವರ್ಷ ತಂದೆದೇ ಜವಾಬ್ದಾರಿ ಇರುತ್ತೆ. ಬಟ್ ಅದು ಯಾರಿಗೂ ಗೊತ್ತಾಗಲ್ಲ. ತಾಯಿ ದೇವ್ರು, ದೇವ್ರಿಗೆ ದೇವ್ರು ತಂದೆನೆ, ಅದು ಯಾರಿಗೂ ಯಾಕೆ ಅಷ್ಟು ಐಡೆಂಟಿಫೈ ಆಗ್ಲಿಲ್ಲ ಅನ್ನೋದು ಒಂದು ಫೀಲ್ ಇತ್ತು. ಆಮೇಲೆ ನಾವು ಒಂದಷ್ಟು ತಂದೆ ಜೊತೆ ಆ ಥರದ್ದು ಬಾಂಧವ್ಯ ಇರೋದ್ರಿಂದ
ಇದನ್ನ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು ಅಂತ ಹೇಳಿ ಕತೆ ಬರ್ಕೊಂಡಾಗ ಪ್ರಣಮ್ ಸರ್ನ ರೆಫರ್ ಮಾಡಿದ್ದೆ ನಮ್ಮ ಪುರಾತನ ಫಿಲಮ್ಸ್ ಸಂಸ್ಥೆ ನಿರ್ಮಾಪಕರೇ ಹೇಳಿದ್ದು ಪ್ರಣಮ್ ಇದಾರೇನು. ಇವ್ರ ಮನೆಗೆ ಹೋದ್ಮೇಲೆ ಗೊತ್ತಾಯ್ತು ಇವ್ರ ತಂದೆ ಮಗನ ಬಾಂಧವ್ಯ ನೋಡ್ಬಿಟ್ಟು ಏನಾಗಿದ್ದು ಅಂದ್ರೆ ನಾನು ಕರೆಕ್ಟಾಗಿ ಬರ್ದಿದ್ದೀನಲ್ಲ ಗುರು ಅಂತ ಅನ್ಸ್ಬಿಡ್ತು ನನಗೇನೆ. ಯಾಕೆಂದ್ರೆ ಅಲ್ಲಿ ಟೀಸರ್ ಅಲ್ಲಿ ಹೇಳಿದೀವಿ ಅಪ್ಪ ಅಂದ್ರೆ ಸೆಲೆಬ್ರೇಷನ್, ಅಪ್ಪ ಅಂದ್ರೆ ಎಲ್ಲ ಅಂದ್ರೆ ಚಿಯರ್ಸ್ ಹೇಳಕ್ಕೂ ಅಪ್ಪ ಮಗ ಆ ತರದ್ದು ಇರಬೇಕು. ಅಪ್ಪ ಮಗ ಹುಟ್ಟಿದಾಗ ಅಷ್ಟೇ, ಬೆಳಿತಾ ಬೆಳಿತಾ ಫ್ರೆಂಡ್ ಆಗ್ತಾರಲ್ಲ, ಈ ತರದ ಒಂದು ಬಾಂಧವ್ಯ ನೋಡಿದಾಗ ಪ್ರಣಮ್ಗೆ ಕರೆಕ್ಟ್ ಆಗಿದೆ ಇದು ಕತೆ, ಸೂಪರ್ ಆಗಿದೆ ಅಂತ ನಮ್ಮ ಅಪ್ಪಾಜಿ ದೇವರಾಜ್ ಸರ್ ಯಾವಾಗ ಅಪ್ರೂವಲ್ ಕೊಟ್ಟರು ಸ್ಟಾರ್ಟ್ ಮಾಡಿ ಶುರು ಮಾಡಿದ್ದು. ಓಕೆ ಓಕೆ. ಈಗ ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸಿನಿಮಾಗಳು ಮಾಡಬೇಕು ಅಂದಾಗ ಜವಾಬ್ದಾರಿ ಆ್ಯಂಡ್ ನೋಡೋವಂಥ ಆಡಿಯನ್ಸ್ಗೂ ಓಕೆ ಅಪ್ಪ ಇಂಥವ್ರು ಬರ್ತಾ ಇದ್ದಾರೆ ಇಂಡಸ್ಟ್ರಿಗೆ ಅಂತಂದರೆ, ಈಗ ತಂದೆಯವರು ಅಂತಂತ ಸಿನಿಮಾ ಮಾಡಿದ್ದಾರೆ ಮಕ್ಳ ಮೇಲೆ ಜವಾಬ್ದಾರಿ ಸಹಜವಾಗಿದ್ದೇ ಇರುತ್ತೆ. ಆ್ಯಂಡ್ ಫಸ್ಟ್ ಸಿನಿಮಾ ಆದಮೇಲೆ ಒಂದಷ್ಟು ಗ್ಯಾಪ್ ಆಗುತ್ತೆ. ಸೊ ಆ ಗ್ಯಾಪಲ್ಲಿ ಯಾವ ಥರ ಕತೆಗಳನ್ನ ಹುಡುಕ್ತಾ ಇದ್ರಿ ನೀವು ಅಂತ? ಕತೆ ಹುಡುಕ್ತಾ ಇರ್ಲಿಲ್ಲ ನಾನು ಆಕ್ಚುಲಿ. ಅವಾಗ ಗ್ಯಾಪಲ್ಲಿ ಎಲ್ಲಿ ಕೋವಿಡ್ ಇತ್ತು, ಲಾಕ್ಡೌನ್ ಇತ್ತು. ಸೊ ಎಲ್ಲರ ಜೀವನನೇ ಒಂದು ಕತೆ ಆಗಿತ್ತು ಅವಾಗ. ಸೊ ಅದು 3 ವರ್ಷ ಅಲ್ಲೇ ಹೋಯ್ತಲ್ಲ, 3 ವರ್ಷ ಅಲ್ಲೇ ಹೋಯ್ತು. ವೈರಮ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ಕೋವಿಡ್ ಆದ್ಮೇಲೆ ಅದು ಫಿನಿಶ್ ಮಾಡಿದೆ. ಮೋಸ್ಟ್ಲಿ ನಮ್ಮ ಸಿನಿಮಾ ಆದ್ಮೇಲೆ ಬರುತ್ತೆ ಅದು. ಬಟ್ ಸೊ ನನಗೆ ಆ ಗ್ಯಾಪ್ ಸಿಕ್ತಲ್ಲ, ಕುಮಾರ್ 21 ಆದ್ಮೇಲೆ ಕೋವಿಡ್ ಬಂತು, ಎಲ್ಲ ಬಂತು. ಸೊ ಐ ಥಿಂಕ್ ಜಸ್ಟ್ ಜನ ನೋಡಿರ್ಲಿಲ್ಲ, ನನ್ನ ರಿಲೀಸ್ ಆಗಿರ್ಲಿಲ್ಲ, ಈ ತರ ಒಬ್ಬ ಇದಾನೆ ಅಂತ ಎಲ್ಲ ನೋಡಿರ್ಲಿಲ್ಲ. ಸೊ ಕತೆ ಏನು ಹುಡುಕ್ತಾ ಇರ್ಲಿಲ್ಲ. ಬಟ್ ನನಗೆ ಜಾಸ್ತಿ ತೆಲುಗುವರೆಲ್ಲ ಆಫೀಸ್ ಬರೋಕ್ಕೆ ಶುರು ಆಯ್ತು. ಸೊ ಅಲ್ಲಿ 3 ಸಿನಿಮಾ ಮಾಡಿ ಅದನ್ನು ಇದೆಲ್ಲ ಆದ್ಮೇಲೆ ಬರುತ್ತೆ. ಸೊ ನನಗೆ ಒಂದು ತಾಳ್ಮೆ ಒಂದು ಕಲಿತೆ ಅಷ್ಟೇ ಕೋವಿಡ್ ಅಲ್ಲಿ. ಸೊ ಕತೆ ಏನು ಹುಡುಕ್ತಾ ಇರ್ಲಿಲ್ಲ, ಬಟ್ ಜಸ್ಟ್ ಟುಕ್ ಟೈಮ್. ಬಟ್ ಕೆಲವೊಂದು ಇರುತ್ತಲ್ಲ, ಈ ಥರ ಸ್ಟೋರಿಗಳು ಮೂಲಕ ಹೋದರೆ ಚೆನ್ನಾಗಿರುತ್ತೆ, ಈ ಥರ ಸ್ಟೋರಿ ನನಗೆ ಬಂದರೆ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ಮೈಂಡಲ್ಲಿ ಹಿಂಗೆ ಓಡ್ತಾ ಇರ್ತಾರೆ. ಯಾವ್ದಾರು ಒಂದು ಸಿನಿಮಾ ನೋಡಿದ್ರೆ ಓಕೆಪ್ಪ ಈ ಥರ ಪಾತ್ರ ಚೆನ್ನಾಗಿದೆ, ನೆಕ್ಸ್ಟ್ ನನಗೆ ಆ ಥರ ಈ ಥರ ಒಂದು ಪಾತ್ರ ಬಂದರೆ ಚೆನ್ನಾಗಿರುತ್ತೆ ಅಂತ ಏನಾದರೂ ಜಸ್ಟ್ ಒಂದು ಥಾಟ್. ಸೊ ನನಗೆ ಆ ಥರ ಕತೆ, ಆ ಥರ ಪಾತ್ರ ಮಾಡ್ಬೇಕಂದ್ರೆ ಸನೋಬತನ ಆಸ್ ಅನ್ ಎಕ್ಸಾಂಪಲ್. ನನಗೆ ಸನೋಬತನ ಥರ ಪಾತ್ರ, ಆ ಥರ ಒಂದು ಕತೆ ಬೇಕಿತ್ತು ನನಗೆ. ಆ್ಯಂಡ್ ಇದು ಕಮರ್ಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಇಲ್ಲ. ಕಮರ್ಷಿಯಲ್ ಸಿನಿಮಾನೇ, ಬಟ್ ಕಮರ್ಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಇಲ್ಲ. ಹೀರೋಯಿಸಮ್ ಬಿಲ್ಡಪ್ ಅದೆಲ್ಲ ಏನಿಲ್ಲ. ಕಥೆಯಲ್ಲಿ ಆ ಹೀರೋ ಹೆಂಗೆ ಇಮೋಷನಲಿ ಅವ್ನು ಗೆಲ್ತಾನೆ ಅನ್ನೋದು ಆ ಬಿಲ್ಡಪ್ ಇದೆ. ಅದು ಸಕ್ಕತ್ತಾಗಿ ಮಾಡಿದ ಡೈರೆಕ್ಟರ್ ಅಂತೂ. ಬರೀ ಇಮೋಷನಲ್ಲಿ ಬರೀ ಡೈಲಾಗ್ ಅಲ್ಲೇ ಹೀರೋ ಗೆಲ್ತಾ ಹೋಗ್ತಾನೆ. ಸೊ ಆ ಥರ ಒಂದು ಸಿನಿಮಾ. ಸೊ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್. ಸೊ ಈ ತರ ಸಿನಿಮಾ ನನಗೆ ತುಂಬಾ ಇಷ್ಟ ಮಾಡಕ್ಕೆ. ನನಗೆ ನನ್ನ ಜೀವನದಲ್ಲಿ ನನಗೆ ನನ್ನ ಪರ್ಸನಲ್ ಲೈಫ್ಗೆ ನನಗೆ ಹತ್ರ ಆದಂತ ಪಾತ್ರ ಸಿಕ್ಕಿದ್ರೆ ನನಗೆ ತುಂಬಾ ಬೇನೆ ಕನೆಕ್ಟ್ ಆಗ್ತೀನಿ. ಸೊ ವಾಟ್ ಎವರ್ ಇಟ್ ಇಸ್, ಕಮರ್ಷಿಯಲ್ ಸಿನಿಮಾ ಮೂವಿ ಆಗಿರ್ಬೋದು, ಈ ತರ ಕಂಟೆಂಟ್ ಸಿನಿಮಾ ಆಗಿರ್ಬೋದು. ಸೊ ಏನಾದ್ರು ಒಂದು ಸ್ವಲ್ಪ ನನ್ನ ಪರ್ಸನಲ್ ಲೈಫ್ ಕನೆಕ್ಟ್ ಆದ್ರೆ ನನಗೆ ಬೇನೆ ಕನೆಕ್ಟ್ ಆಗ್ಬಿಡ್ತೀನಿ. ಅಂದ್ರೆ ಐ ವಾಂಟ್ ಟು ಡೂ ವರ್ಕ್ ಲೈಕ್ ದಟ್. ನಾನು ಸುಮ್ಮನೆ ಅವ್ನು ಯಾರು ಗೊತ್ತೇನೋ ಅದು ಇದು ಅನ್ಕೊಂಡಲ್ಲ. ಎಷ್ಟಂತ ಮಾಡ್ತೀರಾ, ಎಲ್ಲರೂ ನೋಡಾಯ್ತು. ಅದನ್ನ ಒಳ್ಳೆ ಸಿನಿಮಾ ಕೊಡ್ಬೇಕು, ನೀನ್ ಬಿಲ್ಡಪ್ ಕೊಡು, ಬಟ್ ಆ ಪಾತ್ರಕ್ಕೆ ಬಿಲ್ಡಪ್ ಇರ್ಬೇಕು, ನಿನ್ಗಲ್ಲ. ಸೊ ಆ ಥರ ನನಗೆ ಇಷ್ಟ. ಸೊ ಲಿಟಲ್ ಮೋರ್ ರಿಯಲಿಸ್ಟಿಕ್ ವೇ ಸಿನಿಮಾ ಹೇಳ್ಬೇಕು ಅಂತ ನನಗೆ ತುಂಬಾ ಇಷ್ಟ. ಸೊ ಅದ್ರ ಸಣ್ಣ ಹೋತನ ನನಗೆ ಇಟ್ಸ್ ಪರ್ಫೆಕ್ಟ್ ಮೂವಿ ಅನ್ಸುತ್ತೆ. ನೈಸ್. ಎಸ್ ಸರ್, ಈಗ ನಿಮ್ಮ ಇದು ಫಸ್ಟ್ ಡೈರೆಕ್ಷನಲ್ ಸಿನಿಮಾ. ಈಗ ಒಬ್ಬ ಡೈರೆಕ್ಟರ್ ಅಂತ ಬಂದಾಗ ನನ್ನ ಫಸ್ಟ್ ಡೆಬ್ಯೂ ಮೂವಿ ಹಿಂಗಿರಬೇಕು ಅಂತ ಒಂದಷ್ಟೆಲ್ಲ ಇರುತ್ತೆ. ಯಾವಾಗ ಅಂತಂದರೆ ಇನ್ನು ಡೈರೆಕ್ಟರ್ ಆಗಿಂತ ಮುಂಚೆನೇ ಒಂದಷ್ಟು ಥಾಟ್ಸ್ಗಳಿರುತ್ತೆ, ಬಂದರೆ ಹಿಂಗೆ ಬರಬೇಕು ಅಂತ. ನಿಮಗೆ ಫಸ್ಟ್ ಇದ್ದಿದ್ದ ಥಾಟ್ಸ್ ಏನು, ಆಮೇಲೆ ಚೇಂಜಸ್ ಏನೇನಾಯ್ತು ನಿಮ್ಮ ಲೈಫಲ್ಲಿ? ಸರ್ ನೀವು ಹೇಳ್ದಂಗೆ ತುಂಬಾ ಇದೆ ಕತೆ. ಆಕ್ಚುಲಿ ಅವ್ರು ಹೇಳಿ ಕರೆಕ್ಟ್. ತುಂಬಾ ಆ ಥರನೇ ಯೋಚನೆ ಮಾಡಿದ್ದು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಇದು ಹಿಂಗೆ ಇರಬೇಕು ಅಂತ. ಆ ಥರ ಶುರು ಮಾಡಿದ 2 ಪಿಕ್ಚರ್ ನಿಂತೋಯ್ತು. ಅದು ಹಂಗೆ ನಾವೇನು ಅನ್ಕೊಂಡಿದೀವಿ ಅದೇ ತರ ಮಾಡ್ತಿದ್ದು. ಬಟ್ ಟೈಮ್ ಕೂಡ ಬರ್ಲಿಲ್ಲ ಅನ್ಸುತ್ತೆ, ಅದು ನಿಂತೋಯ್ತು. ಎಕ್ಸ್ಪೆಕ್ಟೇಷನ್ಸೇ ಜಾಸ್ತಿ ಬೇಡ, ಏನಿದೆ ನಾವು ಹಾಸಿಗೆ ಇದ್ದಷ್ಟು ಕಾಲ್ ಚಾಚು, ಈ ಲೆಕ್ಕಾಚಾರದಲ್ಲೇ ಹೋಗೋಣ. ಆಮೇಲೆ ಪ್ರೊಡಕ್ಷನ್ ಒಂದು ಸಪೋರ್ಟು, ಹೀರೋ ಸಪೋರ್ಟ್ ಎಲ್ಲ ಬೇಕಲ್ಲ ಸರ್. ನಾವೇನೇ ಬರ್ಕೊಂಡ್ರು ಅದೊಂದು ಸ್ಪಂದನೆ ಬೇಕಲ್ಲ. ಆ ಥರದ್ದು ವಿಚಾರಗಳಲ್ಲಿ ನಾವು ಸೈಡ್ಗೆ ಆ ಥರದ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸೈಡ್ಗಿಟ್ಟು ನೆಟ್ಟಿಗೆ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿ ಆಯ್ತಾ. ಆವಾಗಲೇ ನಾವೇ ಇದೇನಾದ್ರೂ ಒಂದು ನಮ್ಮನಲ್ಲೇ ನಡೆಯುವಂಥ ಕಥೆನೇ ಮಾಡೋಣ, ಇಲ್ದಿರೋ ಕಥೆನ ಕ್ರಿಯೇಟ್ ಮಾಡಿ ಹುಟ್ಟಾಕಿ ಅದು ಪ್ರೊಡಕ್ಷನ್ ಹೌಸ್ನ ಒಪ್ಸಿ, ಹೀರೋನ ಒಪ್ಸಿ, ಅದು ಅರ್ಧಕ್ಕೆ ನಿಂತೋಗಿ ಡಿಸಪಾಯಿಂಟ್ ಆಗೋ ಬದಲು ನಮ್ಮಲ್ಲಿ ನಡೆಯೋ ಕಥೆಗಳನ್ನೇ ಯಾಕೆ ನಾವು ಇದು ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಮಾಡಿದಾಗ ಹುಟ್ಟಿದ ಕತೆ ಇದು. ಎಸ್, ಓಕೆ. ಈಗ ಹೆಂಗಾಗುತ್ತೆ ಅಂತಂದರೆ ಪ್ರತಿ ಸಲನೂ ಯಾವುದೋ ಒಂದು ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಬಂದಮೇಲೆ ಅವಾಗ ಒಂದು ಸಕ್ಸಸ್ ಆದಮೇಲೆ ಅದ್ರ ಥರನೇ ಒಂದಷ್ಟು ಸಿನಿಮಾಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ರಿಲೇಟೆಡ್ ಟು ದಟ್ ಸಿನಿಮಾ. ಅದಾದಾಗ ನೋಡೋವಂಥ ಆಡಿಯನ್ಸ್ ಏನಿರ್ತಲ್ಲ ಅವ್ರ ಟೇಸ್ಟ್ಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅವ್ರು ಆ ಟೇಸ್ಟಿಗೆ ತಕ್ಕನಾಗಿ ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಹಂಗೆ ಸಿನಿಮಾ ಮಾಡಬೇಕು. ಆ ಥರ ಸಿನಿಮಾ ಮಾಡಬೇಕು ಅಂತಂದಾಗ ಕತೆ ತುಂಬಾ ಮುಖ್ಯ ಆಗುತ್ತೆ. ಸೊ ಇತ್ತೀಚಿಗಂತೂ ಯಾವ್ದಾರ ಒಂದು ಸಾಂಗ್ ಕೇಳಿದ್ರೆ ಇದೆಲ್ಲೋ ಕೇಳಿದ್ದೀನಲ್ಲ, ಈ ಸಿನಿಮಾ ನೋಡಿದ್ರೆ ಇದೆಲ್ಲೋ ನೋಡಿದ್ದೀನಲ್ಲ ಅನ್ನೋ
ಈಸಿಯಾಗಿ ಜಡ್ಜ್ಮೆಂಟ್ ಮಾಡಿಬಿಡ್ತಾರೆ ಸೊ ಆಡಿಯನ್ಸ್ಗಳು. ಸೊ ಅವಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು, ಸೊ ನಿಮಗೆ ಅವ್ರನ್ನ ಖುಷಿ ಕೊಡೋದಿಲ್ಲ, ಅದು ದೊಡ್ಡ ಒಂದು ಜವಾಬ್ದಾರಿ ಅಂತಲೇ ಹೇಳ್ಬೋದು. ಹಾಗಿದ್ದಾಗ ಅಷ್ಟೊಂದೆಲ್ಲ ನೀವು ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ. ಸೊ ಬರೀಬೇಕಾದ್ರೆ ಏನೇನೆಲ್ಲ ಥಾಟ್ಸ್ ಓಡ್ತಾ ಇರುತ್ತೆ ತಲೆ ನಿಮಗೆ? ಸರ್ ಈಗ ಎಲ್ಲರನ್ನೂ ಸ್ಯಾಟಿಸ್ಫೈ ಅಂತೂ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಈಗ ನನಗೂ 2 ಕಣ್ಣಿದೆ, ನಿಮಗೂ ಇದೆ, ಇವ್ರಿಗೂ ಇದೆ, ನೋಡೋ ವ್ಯೂ ಪಾಯಿಂಟ್ ಬೇರೆ ಇರುತ್ತೆ ಆಯ್ತಾ. ಆಮೇಲೆ ನಾನು ಸೂಪರು ಅಂತ ಯಾರು ಹೇಳೋಕ್ಕಾಗಲ್ಲ. ಸ್ಯಾಟಿಸ್ಫೈ ಫಸ್ಟ್ ಆಫ್ ಆಲ್ ನಾನು ಸ್ಯಾಟಿಸ್ಫೈ ಆಗ್ಬೇಕು ಫಸ್ಟ್ ಬರ್ದಿರೋನು. ಯಾಕೆಂದ್ರೆ ನಮ್ಮಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಅವ್ರು ಹಂಗೆ ಕೊಡ್ಲಿಲ್ಲ, ಇವ್ನು ಹಿಂಗೆ ಮಾಡಲಿಲ್ಲ, ಇವ್ನು ಹಿಂಗೆ, ಇದು ನಮ್ಮಲ್ಲಿ ಟೀಮ್ ಆಗುತ್ತೆ. ಟೀಮ್ ಆಗಿ ನಾವೇ ಬೈಕೊಂಡು ಓಡಾಡೋ ಥರ ಆಗುತ್ತೆ. ಇಲ್ಲಿ ಹಂಗಿಲ್ಲ, ನಾನು ಕತೆ ಬರೀಬೇಕಾದ್ರೆ ನಾನು ಸ್ಯಾಟಿಸ್ಫೈಡ್, ಐ ಆಮ್ ಸ್ಯಾಟಿಸ್ಫೈಡ್, ಏನೂ ಇದಿಲ್ಲ. ಅದಕ್ಕೆ ತಕ್ಕಂಗೆ ರಘು ಸರ್, ನಮ್ಮ ಪ್ರಣಮ್ ಸರ್ ಇದಾರಲ್ಲ, ಅವರು ಫುಲ್ಫಿಲ್ ಮಾಡಿದ್ದಾರೆ ಆಯ್ತಾ. ಇದು ಜವಾಬ್ದಾರಿ, ಇಡೀ ಪಿಕ್ಚರ್ ಜವಾಬ್ದಾರಿ ನಂದೇ. ಫ್ಲಾಪ್ ಆದ್ರೂ ನಾನೇ ಕಾರಣ, ಯಾಕೆಂದ್ರೆ ಅದು ನನ್ನ ಕತೆ. ಆ ಥರನೇ ಆ ಡೈಲಾಗ್ ಎಮೋಷನ್ಸ್ ಏನೇನಿದೆ, ಏನು ಹೇಳಿದೀವಿ ಅದು ಮಾಡಿದ್ದಾರೆ ಪಾಪ ಅವ್ರದ್ದು. ನನಗೆ ಅದೃಷ್ಟ ಏನಂದ್ರೆ ಈ ಥರದ್ದು ಕಲಾವಿದರು ಸಿಕ್ಕಿರೋದೇ ಫಸ್ಟ್ ಪಿಕ್ಚರ್ಗೆ ನನ್ನ ಲಕ್ಕು ಆಯ್ತಾ. ನಾನು ಕತೆ ಬರೀಬೇಕಾದ್ರೆ ಸ್ಯಾಟಿಸ್ಫೈ ಆಗಿದ್ದೀನಿ ಅಂದಮೇಲೆ ಆಡಿಯನ್ಸ್ನ ಗ್ಯಾರಂಟಿ ಸ್ಯಾಟಿಸ್ಫೈ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಒಂದು 75%, ಇನ್ನು 25% ಮಾಮೂಲಿ ಇದ್ದೇ ಇರುತ್ತೆ. ಚೆನ್ನಾಗಿದ್ರು ಬೈತಾರೆ, ಚೆನ್ನಾಗಿಲ್ಲ ಅಂದ್ರು ಬೈತಾರೆ, ಅದು ಇದ್ದಿದ್ದೆ. ಬಟ್ ಒಂದು ಕಾನ್ಫಿಡೆನ್ಸ್ ಹೇಳ್ತೀನಿ ಸರ್, ಸಿನಿಮಾ ನೋಡಿದ್ಮೇಲೆ ಡೈರೆಕ್ಟರ್ ಯಾರು ಬೈಕೊಂಬರಲ್ಲ ಅನ್ನೋ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ. ಯಾರು ಬೈಕೊಂಬರಲ್ಲ. ಸಂಬಂಧಗಳ ಬಗ್ಗೆ ನಮ್ಮ ಜೊತೆಲಿ ಇದ್ದಿದ್ದ ಸಂಬಂಧಗಳು ವ್ಯಾಲ್ಯೂ ನಾವ್ ಯಾಕೆ ಮಾಡ್ತಿದೀವಿ ಅನ್ನೋದನ್ನ ಎಚ್ಚೆತ್ಕೊಂಡು ಒಂದು ಅವ್ರ ಅಪ್ಪ ಅಮ್ಮನಿಗೋ ಯಾರಿಗೋ ಚಿಕ್ಕಪ್ಪ ದೊಡ್ಡಪ್ಪನಿಗೋ ಯಾರಿಗೋ ಒಂದು ಫೋನ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ. ಯಾಕೆ ಅಂತಂದ್ರೆ ಆಮೇಲೆ ನನ್ಗೆ ಇನ್ನೊಂದು ಇನ್ಸಿಡೆಂಟ್ ಏನ್ ಗೊತ್ತಾ ಸರ್, ದೇವರ ಸರ್ ಕಥೆ ಹೇಳಕ್ ಹೋದಾಗ ಎಲ್ಲರೂ ಅವ್ರವ್ರ ಅಪ್ಪನ ಪ್ರೀತಿಯಿಂದ ಅವ್ರ ಹೆಸರಲ್ಲಿ ಕರೀತಾರೆ ಆಯ್ತಾ. ನಮ್ಮಲ್ಲೂ ಏನ್ ಮಾಡ್ತಾನೆ ಹೀರೋ ಕ್ಯಾಪ್ಟನ್ ಅಂತ ಕರೀತಾನೆ. ಯಾಕೆಂದ್ರೆ ಮೇಜರ್ ಮಿಲಿಟರಿ ಸುಮ್ಮನೆ ರೇಗ್ಸೋದು, ಅಪ್ಪ ಅಂತ ಯಾಕೆ ಅನ್ಬೇಕು, ತಡಿ ಕ್ಯಾಪ್ಟನ್, ಬೆಳೀತಾ ಸ್ನೇಹಿತರು ಅಂತಾರಲ್ಲ, ಹಂಗೆ ಕ್ಯಾಪ್ಟನ್ ಅನ್ನೋಣ ಅಂತ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ವರ್ಡ್ ಕೇಳಿದ ತಕ್ಷಣ ದೇವರ ಸರ್ ಏನಂದ್ರು ಅದ್ರ ಕಥೆ ಆದ್ಮೇಲೆ, ನಮ್ಮ ಮಾವನ್ಗೂ ನಾನು ದಿನ ಹಂಗೆ ಕರೆಯೋದು ಕ್ಯಾಪ್ಟನ್ ಅಂತ, ಯಾವತ್ತು ಮಾವ ಅಂತಾನೆ ಕರೆಯೋದು, ನಮ್ ತಾತಂಗೆ ಡ್ಯಾಡಿ ಕ್ಯಾಪ್ಟನ್ ಅಂತಾನೆ ಕರೀತಾರೆ, ಕ್ಯಾಪ್ಟನ್ ಅಂತಾನೆ ಕರೆಯೋದು ಅಂತ ಅಂದ್ರು. ಅವಾಗ ನನಗೊಂದು ಸ್ಯಾಟಿಸ್ಫೈ ಮಾಡಿದ್ನಲ್ಲ ಸರ್. ಈಗ ಅಲ್ಲೇ ಯಾವ್ದಾರು ಒಂದು ವಿಚಾರದಲ್ಲಿ ಸ್ಯಾಟಿಸ್ಫೈ ಮಾಡಿದ್ನಲ್ಲ. ಈಗ ನಿಮ್ಮಲ್ಲ 10 ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬಂದಿರ್ತೀರಾ, ಅದ್ರಲ್ಲಿ 2, 3, 4 ಗ್ಯಾರಂಟಿ ಮಾಡ್ತೀನಿ, 0 ಅಂತೂ ಯಾವ್ದೇ ಕಾರಣಕ್ಕೂ ಆಗಲ್ಲ. ಇದು ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ. ನೀವು ಪ್ರೀತಿಯಿಂದ ಅಪ್ಪನ ಏನಂತ ಕರೀತೀರಾ? ನಾನು ಡ್ಯಾಡುಮಾ ಅಂತ ಕರಿತೀನಿ. ಡ್ಯಾಡುಮಾ ಅಪ್ಪನೂ ಇದಾರೆ, ಅಮ್ಮನೂ ಇದಾರೆ ಅದ್ರಲ್ಲಿ ಅಂತ. ಯಾವ ವಯಸ್ಸಿಂದ ಆ ತರ ಕರೀತೀರಾ? ಚಿಕ್ಕ ವಯಸ್ಸು ನಾನು ಅದೇ. ಸೊ ನನ್ಗೆ ಮಮ್ಮಿ ಇಸ್ ಮಹಾರಾಷ್ಟ್ರಿಯನ್ ಬೇಸಿಕ್ಲಿ, ಸೊ ಮರಾಠಿ ಇರೋ ಮಾತಾಡ್ತೀವಿ. ಸೊ ನಮ್ಮ ಆಂಟಿಗೆ ಮಮ್ಮಿಗೆ ಎಲ್ಲರೂ ಚಂದುಮಾ ಅಂತ ಕರಿತೀವಿ. ಸೊ ಡ್ಯಾಡಿಗೆ ಡ್ಯಾಡುಮಾ ಅಂತ ಬಂದ್ಬಿಡ್ತದು. ಸೊ ಜಸ್ಟ್ ಚಿಕ್ಕ ವಯಸ್ಸಿಂದ ಆಗಿದ್ದದು ಆಟೋಮೆಟಿಕ್ ಆಗಿ. ಸೊ ಪ್ರೀತಿಯಿಂದ ಕರೀತಾ ಇರ್ತೀರಾ. ಇವಾಗ ಅಪ್ಪ ಚಿಕ್ಕ ವಯಸ್ಸಲ್ಲಿ ಗದರಿಸಿರೋದು, ಬೈದಿರೋದು ಇದ್ದೇ ಇರುತ್ತೆ. ಏನಾದ್ರೂ ನೆನಪಿದ್ಯಾ? ನೆನಪಿದ್ದೇ ಇರುತ್ತೆ. ಅಲ್ಲ, ನಮ್ಗೆ ಹೊಟ್ಟೆ ಉರಿಯುತ್ತೆ ಅಪ್ಪ ಮಕ್ಳು ನೋಡಿದ್ರೆ ಸರ್. ನಾನು ಹೇಳ್ತೀನಿ, ನಾವ್ ಯಾಕೆ ಹಿಂಗಿರ್ಲಿಲ್ಲ, ಸುಮ್ನೆ ಹಳ್ಳಿ ಬಿಟ್ಟು ಬಂದ್ಬಿಟ್ಟು ಇಲ್ಲ ನಾವೇನೋ ದಬಾಕ್ತಿವಿ ಅಂತ ಸುಮ್ನೆ ಊರಲ್ಲಿ ಇದ್ದಿದ್ರೆ ಆಗಿರೋದು ಅನ್ನಿಸ್ತು. ಎಷ್ಟು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತ ಇವ್ರು ನೋಡಿದ್ರೆ, ಅಪ್ಪ ಅಮ್ಮ ನೋಡಿದ್ರೆ. ಈಗ ಇವ್ರ ಮನೇಲಿ ಹೋಗ್ತಿವಲ್ಲ, ನಮ್ಮನ್ನು ಮಗನ್ ತರನೇ ಫೀಲ್ ಮಾಡ್ತಾರೆ. ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ. ನಾನು ಹೇಳ್ತಿರ್ತೀನಿ, ಬಾ ಸುಮ್ನೆ ಊರ್ ಹೋಗ್ಬಿಟ್ಟಿದ್ರು ಆಗಿರೋದು. ಬಾಂಡಿಂಗ್ ಹಂಗಿದೆ, ಸಕ್ಕತ್ತಾಗಿದೆ ಸರ್, ಸಕ್ಕತ್ತಾಗಿದೆ. ಎಲ್ಲ ಡ್ಯಾಡಿ ಹೊಡೆದಿರೋದಂತೂ ಚಾನ್ಸೇ ಇಲ್ಲ ನನ್ಗೆ ನಂಗೆ ಇಬ್ಬರಿಗೂ. ಸ್ವಲ್ಪ ಚಿಕ್ಕ ವಯಸ್ಸಿಂದನೂ ಭಯ ಡ್ಯಾಡಿ ಅಂದ್ರೆ. ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು, ಬಟ್ ಯಾವಾಗ ಸ್ಟ್ರಿಕ್ಟ್ ಆಗಿರ್ಬೇಕು ಅವಾಗ ಸ್ಟ್ರಿಕ್ಟ್ ಆಗಿದ್ರು, ಇಲ್ಲಾಂದ್ರೆ ಫ್ರೆಂಡ್ ತರಾನೇ ಇರ್ತಾರೆ. ಈ ತರ್ಲೆ ತುಂಟಾಟ ಮಾಡಿದಾಗ್ಲೂ ಏನು ಹೊಡೆದೇ ಇಲ್ಲ? ನಾನು ನಮ್ಮ ಅಣ್ಣ ತುಂಬಾ ತರ್ಲೆ ತುಂಟಾಟ ಮಾಡೇ ಇಲ್ಲ. ನಾನು ಜಗಳಾಡ್ಕೊಂಡು ಹೊರತು, ಬಟ್ ಮನೇಲಿ ತರ್ಲೆ ತುಂಟಾಟ, ಆಚೆ ಹೋದಾಗ ತರಲೆ ಮಾಡೋದು ಅದೆಲ್ಲ ಏನೂ ಇಲ್ಲ. ಆತರ ಡ್ಯಾಡಿ ಮಮ್ಮಿ ಇಬ್ರು ಆತರನೇ ಬೆಳೆಸಿರೋದು. ನಾನು ಅದೇ ಎಷ್ಟೊಂದ್ಸರಿ ಬೇರೆ ಇಂಟರ್ವ್ಯೂ ಕೇಳ್ತಾ ಇರ್ತಾರೆ, ಏನೋ ಜ್ಞಾಪಕ ಇಲ್ಲ ನಿಮ್ಗೆ, ನೀವೇನು ತರಲೆ ಮಾಡಿ. ನಾನು ಯಾಕೆ ಏನಾದ್ರು ಮಿಸ್ ಮಾಡ್ಕೊಟ್ಟಲ್ಲ, ಈ ತರಲೆ ಮಾಡ್ಬೇಕಾಯ್ತ ಜೀವನದಲ್ಲಿ. ಯಾವ್ದೋ ಡೈಲಾಗ್ ಇದೆಯಲ್ಲ, ಈಗ ಪ್ರಜ್ವಲ್ ಆಗ್ಲಿ ಇವ್ರಾಗ್ಲಿ ಬೆನ್ನಲ್ಲಿ ಎದುರಿಸಿದ್ರೆ ಅವ್ರ ಕಣ್ಣಲ್ಲಿ ಎದುರಿಸ್ತಾರೆ, ಅವ್ರ ನಡ್ಕ ಬಂದ್ರೆ ಸಾಕು ಸರ್. ಅದು ಅದೇ ನನ್ಗಲ್ಲ. ಸೊ ನಾನು ಕಾಲೇಜಲ್ಲಿ ಸ್ಕೂಲ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ಲಿಲ್ಲ ಯಾರ ಮಗ ಏನು ಅಂತ. ಡ್ಯಾಡಿ ಅವಾಗಲೂ ಅದು ಹೇಳ್ಕೊಟ್ಟಿದ್ರು. ಅಣ್ಣ ಆಗ್ಲಿ ನಾನಾಗ್ಲಿ ಎಲ್ಲೂ ಹೇಳ್ಕೊತಾ ಇರ್ಲಿಲ್ಲ ಇಂಥವ್ರ ಮಗ ಅಂತ. ಸೊ ಕಾಲೇಜಲ್ಲಿ ಒಂದ್ 2-3 ತಿಂಗಳು ಆದ್ಮೇಲೆ ಮನೆಗೆ ಬಂದು ಸರಿ ಡ್ಯಾಡಿ ನೋಡಿದ ತಕ್ಷಣ ಎಲ್ಲರೂ ಶಾಕ್ ಆಗೋರು, ಎಲ್ಲರೂ ನಾವು ನಿಂತ್ಕೊಂಡ್ಬಿಟ್ಟವ್ರೆ. ಯಾಕೆ ಏನದು ಇವ್ರ ಮಗನೇನು? ಹ್ಞೂ ಕಣ, ಯಾಕೋ ನೀ ಮುಚ್ಚ ಭಯ ಆಗೋದು ಮುಚ್ಚ ಅಂತ. ಸೊ ಬರೀ ನನಗೆ ನನ್ನ ಫ್ರೆಂಡ್ಸ್ಗೂ ಭಯ ಆಗ್ತಾ ಇತ್ತು. ಬಟ್ ದೆನ್ ತರಲೆ ತುಂಟಾಟ ಕಮ್ಮಿನೇ, ಬಟ್ ವಹಿಸ್ಕೊಂಡಿರೋದು ಉಂಟು ಅಫ್ಕೋರ್ಸ್. ಎಲ್ಲ ತಂದೆ ಮಕ್ಳಿಗೆ ಬೈದೇ ಬರ್ತಾರೆ. ಈಗ ನಿಮಗೆ ಒಂದು ಕತೆ ಹೇಳಬೇಕು, ನಿಮಗೆ ಕತೆ ಒಪ್ಪಿಸ್ಬೇಕು, ನೀವು ಸಿನಿಮಾ ಮಾಡಬೇಕು ಅಂತ ಅಂದಾಗ ನೀವೇ ಗ್ರೀನ್ ಸಿಗ್ನಲ್ ಕೊಡ್ತೀರಾ, ಇಲ್ಲ ಅಪ್ಪ ಅಣ್ಣನ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಅದಾದ್ಮೇಲೆ ಗ್ರೀನ್ ಸಿಗ್ನಲ್? ಇಲ್ಲ, ನಮ್ಮ ಮನೇಲಿ ಎಲ್ಲದಕ್ಕೂ ಎಲ್ಲರೂ ಡಿಸ್ಕಸ್ ಮಾಡೇ ಮಾಡ್ತೀವಿ. ಸೊ
ಸೊ ಅಬ್ಸಲ್ಯೂಟ್ಲಿ ನೋ ಸೀಕ್ರೆಟ್ಸ್ ಇನ್ ದ ಫ್ಯಾಮಿಲಿ. ಏನಿಲ್ಲ, ಏನೇ ಇರಲಿ, ಪರ್ಸನಲ್ ಲೈಫ್ ಆಗಿರಲಿ, ಪ್ರೊಫೆಷನಲ್ ಲೈಫ್ ಆಗಿರಲಿ, ಏನಿದ್ರು ಎಲ್ಲರೂ ಜೊತೆಗೆ ಕೂತ್ಕೊಂಡು ಡಿಸ್ಕಸ್ ಮಾಡೋದು, ಎಲ್ಲರ ಬಗ್ಗೆ ಎಲ್ಲರಿಗೂ ಗೊತ್ತು. ಆ್ಯಂಡ್ ಕತೆ ಕೇಳಬೇಕಾದ್ರೆ ನನಗೆ ಸ್ವಲ್ಪ ಏನಾದರೂ ಡೌಟ್ ಇದ್ರೆ, ಏನಾದರೂ ಆ ಥರ ಇದ್ರೆ ನನಗೆ ಫಸ್ಟ್ ನಾನು ಕೇಳ್ತೀನಿ, ಆಮೇಲೆ ನೀವು ಬೇಗ ಚೆನ್ನಾಗಿದ್ರೆ ಆಮೇಲೆ ನೀವು ಕೇಳಿ ಅಂತ. ಇಲ್ಲಾಂದರೆ ನಾನು ಡ್ಯಾಡಿ ಇಬ್ಬರು ಜೊತೆಗೆ ಕೂತ್ಕೊಂಡು ಕೇಳೋದು. ಎಷ್ಟು ರಿಜೆಕ್ಟ್ ಮಾಡಿದ್ದಿದೆ? ತುಂಬ ಇದೆ ಸರ್. ಆಫ್ಟರ್ ಫಸ್ಟ್ ಸಿನಿಮಾನ ಇಲ್ಲ ಬಿಫೋರ್ ಫಸ್ಟ್ ಸಿನಿಮಾ? ಬಿಫೋರ್ ಫಸ್ಟ್ ಸಿನಿಮಾನೇ ಐ ಥಿಂಕ್ ಒಂದು ಆರು ಸಬ್ಜೆಕ್ಟ್ ಏನೋ ಕೇಳಿದ್ದೆ. ಬಟ್ ಯಾವುದು ನಾನು ಮಾಡೋ ಥರ ಇರಲಿಲ್ಲ. ನಾನು ಕುಮಾರಿ 21 4 ಸತಿ ಬಂತು, ನನಗೆ ಬಂತು ಆಫೀಸರ್ ಆಫರ್ ಅದು ಬೇರೆ ಬೇರೆಯವರಿಂದ. ಲಾಸ್ಟಲ್ಲಿ ಸುಕುಮಾರ್ ಸರೇ ಫೋನ್ ಮಾಡಿದ್ರು ಡ್ಯಾಡಿಗೆ, ನಮ್ಮ ಟೀಮೇ ಮಾಡ್ತಾ ಇದೆ ಅಂತ. ಸೊ ಅವ್ರು ಫೋನ್ ಮಾಡಿದ್ಮೇಲೆ ಅವ್ರ ಟೀಮ್ ಅಂದಮೇಲೆ ಚೆನ್ನಾಗೇ ಇರುತ್ತೆ ಅಂತ ಸಿನಿಮಾ ಒಪ್ಕೊಂಡಿದ್ದು. ಸೊ ಆ ಥರ. ಬಟ್ ತುಂಬಾ ಸಬ್ಜೆಕ್ಟ್ಗಳು ಬರುತ್ತೆ, ಹೋಗುತ್ತೆ ಸರ್. ನಮಗೆ ಇಷ್ಟ ಆಗಿದೆ. ಬಟ್ ಅದೇ ನೀವು ಹೇಳಿದಾಗ ಒಂದು ಇಂಪ್ರೆಸ್ ಆಗಬೇಕು, ಇಂಟ್ರೆಸ್ಟ್ ಒಂದು ವ್ಯಾಲ್ಯೂ ಇರಬೇಕು, ಒಂದು ಕಂಟೆಂಟ್ ಇರಬೇಕು, ಹಂಗಿದ್ದಾಗ ಮಾತ್ರ ಇದಾಗುವಂಥದ್ದು. ಆ್ಯಂಡ್ ನಾನು ಡೈರೆಕ್ಟ್ರಿಗೆ ಹೇಳ್ದಂಗೆ ಇವಾಗಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜಮಾನ ಅಂತ ಬಂದಾಗ ಎಲ್ಲ ನಿಮಗೆ ಬೇಕು ಅಂದರೆ ನೆಟ್ಫ್ಲಿಕ್ಸ್, ಅಮೆಝಾನ್ ಎಲ್ಲವೂ ಕೂಡ ಇದೆ. ಸಾಕಷ್ಟು ಸಿನಿಮಾಗಳು, ಇಂಥ ಸಬ್ಜೆಕ್ಟ್ ನೋಡಿಲ್ಲ ಅನ್ನೋದೇ ಇಲ್ಲ. ಸೊ ಹಂಗಿದ್ದಾಗ ಟೆಕ್ನಿಷಿಯನ್ ಒಂದು ಚಾಲೆಂಜ್ ಇತ್ತು ಅಂತಂದರೆ ಹೀರೋಗಳಿಗೂ ಆ್ಯಕ್ಟರ್ಸ್ಗಳಿಗೂ ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ಹೆಂಗೆ ಈಗ ಫೈಟ್ ನೋಡಿದ್ದಾರೆ, ಡ್ಯಾನ್ಸ್ ನೋಡಿದ್ದಾರೆ, ನಾನು ಇನ್ನೂ ಏನು ಖುಷಿ ಪಡಿಸ್ಬೋದು ಅನ್ನೋದು ಇರುತ್ತೆ. ಪ್ರತಿಯೊಂದು ಸಿನಿಮಾಗೂ ಏನು ಅಪ್ಡೇಟ್ ಆಗಬೇಕಾಗುತ್ತೆ ಆರ್ಟಿಸ್ಟ್ಗಳು? ಸರ್ ಅಪ್ಡೇಟ್ ಅಂತ ಈ ಫೀಲ್ಡಲ್ಲಿ ನಮಗೆ ನಾವು ಯಾವತ್ತೂ ನನಗೆಲ್ಲ ಗೊತ್ತು ಅಂತ ಹೇಳೋಕ್ಕೆ ಆಗಲ್ಲ. ಪ್ರತಿ ದಿವಸ ಪ್ರತಿ ಎಕ್ಸ್ಪ್ರೆಷನ್ ನೀವು ಚಾನ್ಸ್ ನೋಡಿ, ಸುಮ್ಮನೆ ಹೋಗ್ತಾ ಇರ್ತೀರ ಅಥವಾ ಈ ಥರ ರೂಮಾಗಿ ಕೂತ್ಕೊಂಡಿರ್ತೀರ, ಯಾರೋ ಒಬ್ಬ ಏನೋ ಮಾಡ್ತಾ ಇರ್ತಾನೆ, ಅಲ್ಲೊಂದು ಹೊಸ ಎಕ್ಸ್ಪ್ರೆಷನ್ ಹುಟ್ಟುತ್ತೆ. ಅವ್ನ ತಲೆಯಲ್ಲಿ ಬೇರೆ ಏನೋ ಪ್ರಾಬ್ಲಮ್ ಇರುತ್ತೆ, ಅಥವಾ ಖುಷಿ ಇರುತ್ತೆ, ಪ್ರೀತಿ ಇರುತ್ತೆ, ಏನೋ ಒಂದು ಇರುತ್ತೆ. ಅವ್ನು ಏನೋ ಮಾಡ್ತಾ ಇರಲ್ಲ, ಸುಮ್ಮನೆ ಅವ್ನ ಪಾಟಿಗೆ ಅವನೇ ಏನೋ ಒಂದು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ನಮ್ಮ ಮುಖದಲ್ಲಿ ಎಷ್ಟು ಕಳೆ ಬರುತ್ತೆ ಗೊತ್ತಾ, ಎಷ್ಟು ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಈ ಸಿನಿಮಾಲಿ ಪ್ರತಿಯೊಬ್ಬರಿಂದ ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಇವಾಗ ನಾನೊಬ್ಬ ನಟನಾಗಿ ನನ್ನ ಸಣ್ಣ ಮುತ್ತ ನೋಡಿದಾಗ ನನಗೆ ಅನ್ಸುತ್ತೆ, ಇಲ್ಲಿನೂ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅಥವಾ ಇದನ್ನ ಪರ್ಫೆಕ್ಟ್ ಮಾಡ್ಬೇಕಾಯ್ತು, ಇನ್ನೊಂದು ಟೇಕ್ ಕೇಳ್ಬೋದಾಗಿತ್ತು ನೀನು ಅಂತ ನನಗೆ ಅನ್ಸುತ್ತೆ. ಸೊ ನಾನು ನೋಡ್ಕೊಂಡಾಗಲೇ ನನಗೆ ಅನ್ಸ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಆರ್ಟಿಸ್ಟ್ ಇದ್ದಾರೆ ಸರ್, ಎಷ್ಟು ಎಕ್ಸ್ಪ್ರೆಷನ್ಸ್ ಇರುತ್ತೆ, ಎಷ್ಟು ಫೀಲಿಂಗ್ಸ್ ಇರುತ್ತೆ. ಸೊ ಈ ಆರ್ಟಲ್ಲಿ ಪ್ರತಿ ದಿವಸ ನೀವು ಕಲಿತಾನೆ ಇರ್ತೀರ, ಕಲೀಲೇಬೇಕು. ನೀವು ಯಾವತ್ತು ನೀವು ಇಲ್ಲಪ್ಪ ನಾನು ಮಾಡಿಲ್ಲ ಅದು ಗೊತ್ತು ನನಗೆ ಅಂತ ಹೇಳ್ಬಿಟ್ರೆ ಅಷ್ಟೇ ಮುಗಿದ ಕತೆ.